ಹಾಗೆ ಈ ಶಾಲಾ ಮುಖ್ಯೋಪಾಧ್ಯಾಯಿನಿಯಾಗಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಸದಾ ಶ್ರಮಿಸುತ್ತಿರುವ ಸ್ಫೂರ್ತಿಯ ಚಿಲುಮೆ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಅವರೇ, ನೆರೆದಂತಹ ಎಲ್ಲ ವಿದ್ಯಾರ್ಥಿಗಳೇ, ಸಹ ಶಿಕ್ಷಕರೇ, ಬೋಧಕೇತರ ಸಿಬ್ಬಂದಿಯವರೇ, ರಾಷ್ಟ್ರಾಭಿಮಾನಿಗಳೇ, ತಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಕಾಮನೆಗಳು. ನಮ್ಮ ದೇಶವು ಸ್ವಾತಂತ್ರ್ಯ ನಂತರ ಆಡಳಿತ ವ್ಯವಸ್ಥೆಗೋಸ್ಕರ ಸಂವಿಧಾನವನ್ನು ಅಂಗೀಕರಿಸಿತು. 1949 ನವೆಂಬರ್ 26ರಂದು ಸಂವಿಧಾನವನ್ನು ನಮ್ಮ ಸಂಸತ್ತು ಅಂಗೀಕರಿಸಿತು. 1950 ಜನವರಿ 26 ಈ ದಿನ ಅದು ಜಾರಿ ಬಂದಂತಹ ಸಂಭ್ರಮವನ್ನು ನಾವು ಆಚರಿಸ್ತೇವೆ. ಇದೊಂದು ಬಹುಮುಖಿ ಮಹತ್ವವುಳ್ಳ ರಾಷ್ಟ್ರೀಯ ಹಬ್ಬವಾಗಿದೆ. ಬಹುಮುಖಿ ಮಹತ್ವವುಳ್ಳ ಹಬ್ಬ. ಯಾಕಂದ್ರೆ ಈ ಹಬ್ಬವು ನಮಗೆ ನಮ್ಮ ಸಂವಿಧಾನದ ಆದರ್ಶಗಳ ಬಗ್ಗೆ, ಮೌಲ್ಯಗಳ ಬಗ್ಗೆ ನಮಗಿರುವ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ. ನಮ್ಮ ಸಂವಿಧಾನದ ಆದರ್ಶಗಳಾದ ನ್ಯಾಯ, ಸಮಾನತೆ, ಸಹಬಾಳ್ವೆ, ಸ್ವಾತಂತ್ರ್ಯ ಇವುಗಳನ್ನೆಲ್ಲ ಮತ್ತೆ ನಮಗೆ ನೆನಪಿಸಿ ಆಚರಿಸಲು ಪ್ರೇರಣೆ ಕೊಡುವ ಹಬ್ಬವಾಗಿದೆ. ಈ ದಿನವನ್ನು ಒಂದೆಡೆ ನಾವು ಪ್ರಜಾಪ್ರಭುತ್ವ ದಿನ ಅಂತ ಕರೀತೇವೆ, ಒಂದೆಡೆ ಗಣರಾಜ್ಯ ದಿನ ಎಂದು ಕರೀತೇವೆ. ಒಂದೇ ನಾಣ್ಯದ ಎರಡು ಮುಖಗಳು. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿಯೇ ನಡೆಸುವಂತಹ ಒಂದು ಸರ್ಕಾರ. ಆದರೆ ಈ ಕಡೆ ಗಣರಾಜ್ಯವಿದೆ. ಗಣರಾಜ್ಯವಂದ್ರೆ ಇದು ಬಹಳ ಮುಖ್ಯ. ನಮ್ಮ ದೇಶವು ಸ್ವಾತಂತ್ರ್ಯ ಪೂರ್ವದಲ್ಲಿ ಹರಿದು ಹಂಚಿ ಹೋಗಿತ್ತು, ಎಲ್ಲ ಸಂಸ್ಥಾನಗಳಲ್ಲಿ ಹರಿದು ಹೋಗಿತ್ತು. ಇಂತಹ ಸಂದರ್ಭದಲ್ಲಿ ಗಣಗಳನ್ನೆಲ್ಲ ಒಗ್ಗೂಡಿಸುವ ಒಂದು ಕಾರ್ಯಕ್ರಮ ನಡೆಯಿತು ವಲ್ಲಭಭಾಯಿ ಪಟೇಲ್ರವರ ನೇತೃತ್ವದಲ್ಲಿ. ಈ ಗಣಗಳ ಒಗ್ಗೂಡಿಸುವಿಕೆಯೇ ಇವತ್ತು ನಮ್ಮನ್ನು ಒಕ್ಕೂಟ ವ್ಯವಸ್ಥೆಯನ್ನಾಗಿ ರೂಪಿಸಿದೆ. ಅದೇ ನಾವು ಫೆಡರಲ್ ಯೂನಿಯನ್ ಅಂತ ಕರೀತೇವೆ. ಇದನ್ನು ನಮ್ಮ ದೇಶವು ಸಾರ್ವಭೌಮ, ಪ್ರಜಾಸತ್ತಾತ್ಮಕ, ಜೊತೆಗೆ ಗಣರಾಜ್ಯ, ಸಮಾಜವಾದಿ ರಾಷ್ಟ್ರವಾಗಿದೆ. ಇವುಗಳು ನಮ್ಮ ಸಂವಿಧಾನದ ಒಂದು ಆಶಯಗಳು, ಬದಲಾಗದ ಪರಿಸ್ಥಿತಿಗಳು. ಕೇರಳ ಸರ್ಕಾರದಲ್ಲಿ ಕೇಶವಾನಂದ ಭಾರತೀ ಸ್ವಾಮೀಜಿ ಪ್ರಕರಣದಲ್ಲಿ ಕೋರ್ಟಿಂದ ಬಂದ ಒಂದು ಜಡ್ಜ್ಮೆಂಟ್ ಏನಂತ ಹೇಳಿದ್ರೆ, ನಮ್ಮ ದೇಶದ ಸಂವಿಧಾನದ ಮೂಲ ಆಶಯವನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಇದು ನಮಗೆ ಸಂತೋಷದ ವಿಚಾರವಾಗಿದೆ. ಇದೇ ನಾವು ಸ್ವಾತಂತ್ರ್ಯ, ಸಮಾನತೆ, ಸಹಬಾಳ್ವೆ, ಜಾತ್ಯತೀತ ತತ್ವ, ಸಾರ್ವಭೌಮತೆ ಇದೆಲ್ಲ ನಮ್ಮ ಸಂವಿಧಾನದಲ್ಲಿ ಅಡಕವಾಗಿದೆ. ಹಾಗಾಗಿ ನಮ್ಮದು ಒಕ್ಕೂಟ ವ್ಯವಸ್ಥೆ ಆಗಿದೆ. ಆಡಳಿತದಲ್ಲೂ ಕೆಲವೊಂದಷ್ಟು ಅಧಿಕಾರಿಗಳು ಕೇಂದ್ರ ಸರ್ಕಾರಕ್ಕಾದ್ರೆ, ಒಂದಷ್ಟು ರಾಜ್ಯ ಸರ್ಕಾರಕ್ಕಾದ್ರೆ, ಇನ್ನೊಂದಷ್ಟು ಎರಡೂ ಸಂಸ್ಥೆಗಳಿಗೂ ಇವೆ. ಉದಾಹರಣೆಗೆ ನಮ್ಮ ಶಿಕ್ಷಣ ಎನ್ನುವುದು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಸೇರಿದ ವಿಚಾರವಾಗಿದೆ. ಇದೇ ಸಮವರ್ತಿ ಪಟ್ಟಿ ಹೇಳ್ತೇವೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ. ಈ ರೀತಿ ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಹಂಚಿಕೊಳ್ಳಲಾಗಿದೆ. ಹಾಗಾಗಿ ಈ ಸಂಯುಕ್ತ ಒಕ್ಕೂಟ ವ್ಯವಸ್ಥೆಯನ್ನು ನಮ್ಮ ದೇಶದ ಆಡಳಿತ ವ್ಯವಸ್ಥೆಯು ಗೌರವಿಸಲಾಗುತ್ತಿದೆ. ಇಂತಹ ಒಂದು ಒಳ್ಳೆಯ ಸಂವಿಧಾನ ಇರುವ ದೇಶದಲ್ಲಿ ನಾವು ಜನಿಸಿದ್ದೇವೆ, ಬಾಳ್ತಾ ಇದ್ದೇವೆ. ನಮ್ಮ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುವರಾಗಬೇಕು. ಈ ಒಂದು ಸಂವಿಧಾನದ ಆಶಯಗಳು ಪ್ರತಿಯೊಬ್ಬ ಪ್ರಜೆಗೂ ತಿಳಿದಾಗ ಮಾತ್ರ ನಮ್ಮ ಸಂವಿಧಾನದ ಮೂಲ ಆಶಯ ಈ ದೇಶದಲ್ಲಿ ಜಾರಿಗೆ ಬರುತ್ತದೆ. ಅದಕ್ಕೋಸ್ಕರವೇ ಈ ಒಂದು ಹಬ್ಬ ಗಣರಾಜ್ಯೋತ್ಸವ. ಇವತ್ತು ನಾವೆಲ್ಲರೂ ಇಲ್ಲಿ ಒಂದಾಗಿದ್ದೇವೆ. ಮಕ್ಕಳೇ, ನಾವೆಲ್ಲರೂ ದೇಶ ಕಟ್ಟುವವರು. ನಾವು ಯಾವಾಗಲೂ ಸೈನಿಕರನ್ನು ಮಾತ್ರ ದೇಶ ಕಟ್ಟುವವರು ಅಥವಾ ದೇಶ ಕಾಯುವವರು ಇಲ್ಲ. ನಾವೆಲ್ಲರೂ ಅವರು ಮುಂಚೂಣಿಯಲ್ಲಿದ್ದು ತಮ್ಮ ದೇಹದ ಅಥವಾ ತಮ್ಮ ಬಲಿದಾನವನ್ನು ಕೊಡಲು ಸಿದ್ಧರಾದರು. ನಾವು ಕೂಡ ದೇಶ ಕಟ್ಟುವವರೇ. ಇವತ್ತು ನೀವು ಚೆನ್ನಾಗಿ ಕಲಿತು ಈ ದೇಶದ ಮುಂದಿನ ಪ್ರಜೆಗಳಾಗುವಾಗ ಯಾವುದೋ ಒಂದು ಉದ್ಯೋಗದಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆಗೆ ನೀವು ಸಹಕಾರಿ ಆಗ್ತಿರ್ಬೇಕಾದ್ರೆ ನೀವು ಕೂಡ, ನಾವು ಕೂಡ ಎಲ್ಲರೂ ದೇಶವನ್ನು ಕಟ್ಟುವವರು. ಹಾಗಾದ್ರೆ ಈ ಒಂದು ಪ್ರಜಾಪ್ರಭುತ್ವ ದಿನ ಅಥವಾ ಗಣರಾಜ್ಯೋತ್ಸವದಂದು ನಾವೆಲ್ಲರೂ ನಮ್ಮ ದೇಶವನ್ನು ಇನ್ನಷ್ಟು ಬಲಿಷ್ಠರನ್ನಾಗಿಸಲು ನಾವು ಪ್ರಯತ್ನಿಸೋಣ. ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ದೇಶ. ಹಾಗಾಗಿ ನಮ್ಮ ದೇಶದ ಭವ್ಯ ಸಾಂಸ್ಕೃತಿಕ ಪರಂಪರೆಯನ್ನು ನಾವು ಗೌರವಿಸಿ ಏಕತೆಯಿಂದ ಬಾಳೋಣ ಎನ್ನುವ ಕರೆಯೊಂದಿಗೆ ಈ ಒಂದು ಎರಡು ಮಾತುಗಳಿಗೋಸ್ಕರ ತಮಗೆಲ್ಲರಿಗೂ ವಂದನೆಗಳು, ಕೃತಜ್ಞತೆಗಳು. ಬೆರಗುಗೊಳಿಸುವಂತಹ ಸಂದೇಶ ಸಾರಿದ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ದೇಶ ಪ್ರೇಮವನ್ನು ದೇಶಭಕ್ತಿ ಗೀತೆಯೊಂದಿಗೆ ತಿಳಿಸಲಿದ್ದಾರೆ ಹೋಲಿ ಸೇವಿಯರ್ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು. मेरे आबाद रहे तू, ये वतन वतन मेरे आबाद
रहे तू, मैं जहाँ रहूँ जहाँ में याद रहे तू, मैं जहाँ रहूँ जहाँ में याद रहे तू। हे वतन मेरे वतन, हे वतन मेरे वतन, तू ही मेरी मंजिल है, पहचान तुझी से, तू ही मेरी मंजिल है, पहचान तुझी से। पहुँचूं मैं जहाँ भी मेरी बुनियाद रहे तू, पहुँचूं मैं जहाँ भी मेरी बुनियाद रहे तू। हे वतन वतन मेरे आबाद रहे तू, हे वतन वतन मेरे आबाद रहे तू, मैं जहाँ रहूँ जहाँ में याद रहे तू, मैं जहाँ रहूँ जहाँ में याद रहे तू। हे वतन मेरे वतन, हे वतन मेरे वतन, तुझ पे कोई गम की आँच आने नहीं दूँ, तुझ पे कोई गम की आँच आने नहीं दूँ। कुर्बान मेरी जान तुझ पे शाद रहे तू, कुर्बान मेरी जान तुझ पे शाद रहे तू। हे वतन वतन मेरे आबाद रहे तू, हे वतन वतन मेरे आबाद रहे तू, मैं जहाँ रहूँ जहाँ में याद रहे तू, मैं जहाँ रहूँ जहाँ में याद रहे तू। हे वतन मेरे वतन, हे वतन मेरे वतन। ಇನ್ನು ಹಾಡು ದೇಶ ಪ್ರೇಮವನ್ನು ಸಾರಿದ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ವಂದನಾರ್ಪಣೆಯನ್ನು ನೆರವೇರಿಸಿಕೊಡಲಿದ್ದಾರೆ ನಮ್ಮ ಹೋಲಿ ಸೇವಿಯರ್ ಆಂಗ್ಲ ಮಾಧ್ಯಮ ಶಾಲೆಯ ಸಹ ಶಿಕ್ಷಕ ಸರ್ ಪ್ರೀತೇಶ್ ಇವರು. ಶುಭವನ್ನು ಹಾರೈಸುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗಿದ್ದ ನಮ್ಮ ಜಂಟಿ ಶಾಲೆಗಳ ಸಂಚಾಲಕರಾದಂತಹ ವಂದನೀಯ ಫಾದರ್ ಪೀಟರ್ ಡಿಸೋಜಾ ಇವರಿಗೆ ಇಲ್ಲಿ ನೆರೆದ ಎಲ್ಲ ವಿದ್ಯಾರ್ಥಿ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ದೇಶದ ಮೇಲಿನ ಅಭಿಮಾನ ಹಾಗೂ ನಮ್ಮ ಮಕ್ಕಳ ಮೇಲಿನ ಪ್ರೀತಿಯೊಂದಿಗೆ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಮ್ಮೊಂದಿಗಿದ್ದಂತಹ ನಮ್ಮ ಚರ್ಚಿನ ಸಹಾಯಕ ಗುರುಗಳಾದ ವಂದನೀಯ ಫಾದರ್ ಮ್ಯಾಕ್ಸಿಮ್ ಡಿಸೋಜರ್ ಅವರೇ, ಅದೇ ರೀತಿ ನಮ್ಮೊಂದಿಗೆ ಇಂದು ಇರುವ ಫಾದರ್ ನವೀನ್ ಡಿಸೋಜರ್ ಅವರು ಹಾಗೂ ಫಾದರ್ ಲಿಯೋ ಲೋಬೋ ಇವರಿಗೂ ಸಹ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ. ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಅರುಣ್ ಡಿಸೋಜರ್ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ್ದು ನಮಗೆಲ್ಲರಿಗೂ ಸಂತಸದ ವಿಷಯ. ನಿಮಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ದಿನದ ಸಂದೇಶವನ್ನು ನೀಡಿದ ಅಗ್ರಹಾರ ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀಯುತ ಸುನಿಲ್ ಲಿವಿಸ್ ಇವರಿಗೂ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ ಹೋಲಿ ಸೇವಿಯರ್ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಸಿಸ್ಟರ್ ಐಡಾ ಡಿಸೋಜಾ ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಇಲ್ಲಿ ನೆರೆದಂತಹ ಈ ಕಾರ್ಯಕ್ರಮಕ್ಕೆ ತಮ್ಮ ಕೈಯಲ್ಲಾದಷ್ಟು ಸಹಕಾರವನ್ನು ನೀಡಿದ ಹಾಗೂ ಈ ಒಂದು ಕಾರ್ಯಕ್ರಮ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಇಲ್ಲಿ ನಡೆಯಲು ಜಂಟಿ ಶಾಲೆಗಳ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಯವರು ಶ್ರಮ ವಹಿಸಿದ್ದಾರೆ. ನಿಮಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಒಂದು ಕೇಂದ್ರ ಬಿಂದುವಾಗಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಹಾಜರಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ, ನಮ್ಮ ಮಕ್ಕಳ ಪೋಷಕರು ಇಲ್ಲಿದ್ದಾರೆ ಹಾಗೂ ದೇಶಾಭಿಮಾನಿಗಳು. ಈ ಒಂದು ಭಾನುವಾರದ ದಿನವಾದರೂ ಸಹ ದೇಶಕ್ಕಾಗಿ ಗೌರವ ಸೂಚಿಸಲು ಇಲ್ಲಿ ನೆರೆದಿದ್ದೀರಾ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸೂಚಿಸುತ್ತೇನೆ. ಕಾರ್ಯಕ್ರಮವನ್ನು ಉತ್ತಮವಾದ ರೀತಿಯಲ್ಲಿ ನಡೆಸಿಕೊಟ್ಟಂತಹ ನಮ್ಮ ಶಾಲಾ ಸಹ ಶಿಕ್ಷಕಿಯಾದಂತಹ ಶ್ರೀಮತಿ ಶೋಭಾ ರೊಡ್ರಿಗಸ್ ಇವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮಕ್ಕಳಿಗೆ ಈ ದಿನ ಸಿಹಿ ತಿಂಡಿಯನ್ನು ನೀಡಿದ ನಮ್ಮ ಶಾಲಾ ಸಂಚಾಲಕರಾದಂತಹ ಫಾದರ್ ಪೀಟರ್ ಡಿಸೋಜಾ ಇವರಿಗೆ ಎಲ್ಲರ ಪರವಾಗಿ ನಾನು ಇನ್ನೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಕುರಿತು ವಂದನಾರ್ಪಣೆಯನ್ನು ಸಲ್ಲಿಸಿದ ಸರ್ ನಿಮಗೆ ಧನ್ಯವಾದಗಳು. बोलो भारत माता की जय, वंदे मातरम।